ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ತುಂಬೆ ಶ್ರೀ ರಾಮೇಶ್ವರ ದೇವಾಲಯದ ಬ್ರಹ್ಮಕಲಶೋತ್ಸವ ಸಂಪನ್ನ ಸಮಾರೋಪದಲ್ಲಿ ಶಾಸಕ ಬೇಳೂರು ಅಭಿಮತ. ಭಾರತ ದೇಶಕ್ಕಿದೆ ಧಾರ್ಮಿಕ ನಂಬಿಕೆಗಳ ಉನ್ನತ ಸ್ಥಾನ. ಜನಮೆಚ್ಚುಗೆ ಪಡೆದ ವಂಶವಾಹಿನಿ ಸಂಯೋಜನೆಯ ಭೂಕೈಲಾಸ ಯಕ್ಷಗಾನ. ಕಾರಣಗಿರಿ ರಾಷ್ಟ್ರೋತ್ಥಾನ ಬಳಗದಿಂದ ನಡೆಯಿತು ಶಂಕರ ನಮನ. ನಮ್ಮ ದೇಶ ಧಾರ್ಮಿಕ ನಂಬಿಕೆ ತಳಹದಿಯ ಮೇಲೆ ನಿಂತಿದೆ. ಇದರಿಂದಾಗಿ ಸಾಮರಸ್ಯ, ಒಗ್ಗಟ್ಟು ಬಲಗೊಳ್ಳುವ ಜೊತೆಗೆ ಜೀವನ ನೆಮ್ಮದಿಗೂ ಕಾರಣವಾಗಿದೆ ಎಂದು ಕರ್ನಾಟಕ ರಾಜ್ಯ ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು. ತುಂಬೆ ಬೆಂಕಟವಳ್ಳಿ ಶ್ರೀ ರಾಮೇಶ್ವರ ದೇವಸ್ಥಾನದ ನೂತನ ಶಿಲಾಮಯ ಗರ್ಭಗುಡಿ ಮತ್ತು ಸುತ್ತುಪೌಳಿ ಲೋಕಾರ್ಪಣೆ, ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮ ಕಲಶೋತ್ಸವದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪದಲ್ಲಿ ಅವರು ಮಾತನಾಡುತ್ತಿದ್ದರು. ಅಪ್ಪ ನೆಟ್ಟ ಆಲದ ಮರ ಎನ್ನುವ ಮೌಢ್ಯದಿಂದ ದೂರ ಬಂದಿರುವ ಇಂದಿನ ಯುವ ಪೀಳಿಗೆ ಕೂಡ ವಿಚಾರ ಅರಿತು ದೈವಿ ಶಕ್ತಿಗಳ ಕುರಿತು ನಂಬಿಕೆ ಬೆಳೆಸಿಕೊಂಡಿರುವುದರ ಪರಿಣಾಮ ದೇವಸ್ಥಾನಗಳ ಪುನಃ ನಿರ್ಮಾಣಗೊಂಡು ಕಾರಣಿಕ ಸ್ಥಳಗಳಾಗಿ ಮಾರ್ಪಡುತ್ತಿದೆ. ಇದು ಸಂತೋಷದ ಬೆಳವಣಿಗೆ ಎಂದು ಅಭಿಮತ ವ್ಯಕ್ತಪಡಿಸಿದರು. ಶ್ರೀ ರಾಮೇಶ್ವರ ಸೇವಾ ಪ್ರತಿಷ್ಠಾನದ ಉಪಾಧ್ಯಕ್ಷ ರವಿ ಎಂಕೆ ದೊಡ್ಡಮನೆ ಅಧ್ಯಕ್ಷತೆ ವಹಿಸಿದ್ದರು. ಸಮಿತಿಯ ಅಧ್ಯಕ್ಷ ಪ್ರಖ್ಯಾತ್ ಸುಬ್ಬರಾವ್, ದಾನಿ HP ಗೀತಾ ಹಕ್ರೆ, ಕರ್ನಾಟಕ ಬ್ಯಾಂಕ್ ಸಾಗರ ಶಾಖಾ ವ್ಯವಸ್ಥಾಪಕ ರಾಮಮೂರ್ತಿ ಹೊನ್ನಾವರ, ನಗರಸಭೆಯ ಮಾಜಿ ಸದಸ್ಯ ಗಣಪತಿ ಮಂಡೆಗಳಲೆ ಈ ಸಂದರ್ಭ ಹಾಜರಿದ್ದರು. ನವನೀತ್ ರಾವ್ ಪ್ರಾಸ್ತಾವಿಕ ಮಾತನಾಡಿದರು. ಸುಮಾ ಸುಬ್ರಾವ್ ಸ್ವಾಗತಿಸಿ, ಪ್ರತೀಕ್ ನಿರೂಪಿಸಿ, ಚಿತ್ರಾ ಸುಬ್ರಾವ್ ವಂದಿಸಿದರು. ಈ ವೇಳೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಹಾಗೂ ದಾನಿ ಶಿವಕುಮಾರ್ ಅವರನ್ನು ಅಭಿನಂದಿಸಲಾಯಿತು. ರಾಮೇಶ್ವರ ದೇವಸ್ಥಾನವನ್ನು ಬಹಳ ಸುಂದರವಾಗಿ ನವನೀತ್ ಹೇಳ್ದಂಗೆ ಅದ್ಭುತವಾಗಿದೆ. ಎಲ್ಲೋ ಕೇರಳದಲ್ಲಿ ನನಗೆ ಹೋಗುವ ಒಂದು ದೇವಸ್ಥಾನದಲ್ಲಿ ಕೂತ ಮಾದರಿಯಲ್ಲಿ ನನಗೆ ಕಾಣ್ತದೆ. ಅಷ್ಟು ಅದ್ಭುತವಾಗಿ ಬಂದಿದೆ. ಖುಷಿ ಆಗುತ್ತೆ ನನಗೆ. ನಾನು ಈ ಮಾದರಿ ಯಾಕೆ ನೋಡಿದೆ ಅಂತ ಹೇಳಿದ್ರೆ, ನಾನು ಈಗ 3ನೇ ಸರಿ ಇಲ್ಲಿ ಬಂದಿರೋದು. ಫಸ್ಟ್ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿದ್ದೀನಿ. 2ನೇ ಸರಿ ಪೂಜ್ಯ ಗುರುಗಳಂತ ರಾಮಚಂದ್ರಪುರ ಮಾಡಿದ ಗುರುಗಳು ಬಂದಾಗ ಸಹ ಬಂದು ಹೋಗಿದ್ದೀನಿ. ಅವರ ದರ್ಶನ ಪಡೆದು ಆಶೀರ್ವಾದ ಪಡೆದು ಹೋಗಿದ್ದೀನಿ. ಇದು 3ನೇ ಬಾರಿ ಬಂದು ಆ ರಾಮೇಶ್ವರನ ದರ್ಶನವನ್ನು ಮಾಡಿದ್ದೀನಿ. ನಿಜವಾಗ್ಲೂ ಖುಷಿ ಆಗುತ್ತೆ. ಈ ರೀತಿಯಾದಂಥ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ಒಂದು ಹಳ್ಳಿಯಲ್ಲಿ ಏನು ಬೇಕಾದರೂ ಸಾಧನೆ ಮಾಡುವುದಂತಂದು ಇವ್ರನ್ನವರೆಲ್ಲ ತೋರಿಸ್ಕೊಟ್ಟಿದ್ರು. ಅದು ಖುಷಿ ಆಗೋದು. ಮನಸ್ಸಿದ್ದರೆ ಮಾರ್ಗ ನಂಗೆ ಮನಸ್ಸಿರ್ಬೇಕು. ಇಲ್ಲ ಒಬ್ಬ ಬಿಡ ಅವ್ರು ಕಟ್ಕೊಳ್ತಾರೆ, ಅವ್ರೇನು ಬಿಡ ಅವ್ರು ಮಾಡ್ತಾರೆ ಅನ್ನೋದಿದ್ರೆ ಯಾವ ಕೆಲಸನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಧಾರ್ಮಿಕ ಕ್ಷೇತ್ರದಲ್ಲಿ ಇವತ್ತು ಬಹಳ ಎತ್ತರದಲ್ಲಿ ಭಾರತ ದೇಶದಲ್ಲಿ ನಾವಿದ್ದೀವಿ. ಇವತ್ತು ಯಾವುದೇ ಒಂದು ಕಲ್ಲು ದೇವರಿಗೂ ಸಹ ಒಂದು ಕುಂಕುಮ ಹಾಕಿದ್ರು ಸಹ ನಾವು ಕೈ ಮುಗಿತೀವಿ. ಅದರಿಂದ ಇವತ್ತಿನ ಯುವ ಪೀಳಿಗೆ, ನಾನು ಅವತ್ತೇನೋ ಚಿಂತನೆ ಮಾಡ್ತಿದ್ದೆ, ನಾವು ಏನಪ್ಪ ಮುಂದೆ ಯುವ ಪೀಳಿಗೆಗಳು ದೇವಸ್ಥಾನಕ್ಕೆ ಹೋಗ್ತಾರೋ ಇಲ್ಲೋ, ಕೈ ಮುಗಿತಾರೋ ಇಲ್ಲೋ ಏನೋ ಒಂದು ಚಿಂತನೆಯಲ್ಲಿದ್ರು ಇದ್ದೀವಿ ನಾವಾಗ. ಆದ್ರೆ ಇವತ್ತಿನ ಯುವ ಪೀಳಿಗೆಗೆ ಜಾಸ್ತಿ ಆಸಕ್ತಿ ಇದೆ. ನಾವು ದೇವಸ್ಥಾನ ಕಟ್ಟಬೇಕು, ದೇವರ ದರ್ಶನ ಮಾಡಬೇಕು ಅಂತ ಹಿರಿಯರ ಸಹಕಾರದಿಂದ ಇವತ್ತು ಅವರ ಇದು ಜಾಸ್ತಿ ಇದೆ, ಸಹಕಾರ ಜಾಸ್ತಿ ಇದೆ. ಆದ್ರಿಂದ ಇವತ್ತು ಹಳ್ಳಿಯಲ್ಲಿ ನೋಡಿ, ಇವತ್ತು ಸಣ್ಣ ಸಣ್ಣ ಹಳ್ಳಿಯಲ್ಲಿ ಮೊನ್ನೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ, ಅದ್ರೆ ಅಂತ ಒಂದು ಊರಿಗೆ ಹೋಗಿದ್ದೀನಿ. ಬಹಳ ದೊಡ್ಡದು ಶಿಲೆಮಯ ದೇವಸ್ಥಾನ ಕಟ್ಟಿದ್ದಾರೆ. ಅಂದ್ರೆ ಒಂದು ಜಾಗೃತರಾಗಿದ್ದಾರೆ ಇವತ್ತು. ನಾವು ತುಂಬೆ ಬೆಂಕಟವಳ್ಳಿ ಶ್ರೀ ರಾಮೇಶ್ವರ ದೇವರ ಬ್ರಹ್ಮ ಕಲಶೋತ್ಸವದ ಸಾಂಸ್ಕೃತಿಕ ಸೇವಾ ಅಂಗವಾದ ಯಕ್ಷಗಾನ ಪ್ರದರ್ಶನ, ಯುವ ಭಾಗವತ ಸುಜನ್ ಗಣೇಶ್ ಹೆಗಡೆ ಗಾನ ಸಾಹಿತ್ಯದಲ್ಲಿ ಶ್ರೀ ರಾಜರಾಜೇಶ್ವರಿ ಉಪಪೋಷಿತ ವಂಶವಾಹಿನಿ ಯಕ್ಷಮೇಳ ಗುಂಡುಮನೆ ಅವರ ಸಂಯೋಜನೆಯಲ್ಲಿ ನಡೆದು ಸೇರಿದ್ದ ಅಪಾರ ಸಂಖ್ಯೆಯ ಕಲಾಭಿಮಾನಿಗಳ ಮೆಚ್ಚುಗೆ ಪಡೆಯಿತು. ಭೂಕೈಲಾಸ ಯಕ್ಷಗಾನ ಪ್ರದರ್ಶನದ ಹಿಮ್ಮೇಳದಲ್ಲಿ ಸುಜನ್ ಗಣೇಶ್ ಹೆಗಡೆ ಗುಂಡುಮನೆ, ಪರಮೇಶ್ವರ ಭಂಡಾರಿ ಕರ್ಕಿ, ಕೋಟಾ ಶಿವಾನಂದ್ ಹಾಗೂ ಮುಮ್ಮೇಳದಲ್ಲಿ ಗೋಪಾಲಾಚಾರಿ ತೀರ್ಥಹಳ್ಳಿ, ಸಂಜಯ್ ಬೆಳೆಯೂರು, ಅಶೋಕ್ ಭಟ್ ಸಿದ್ದಾಪುರ, ಶ್ರೀಧರ್ ಭಟ್ ಚಪ್ಪರಮನೆ, ಗಣೇಶ್ ನಾಯಕ್ ಮುಗ್ವಾ, ರಮಾಕಾಂತ್ ಮಡಿವಾಳ, ಪ್ರವೀಣ್ ತಟ್ಟಿಸರ, ಮಾಬಳೇಶ್ವರ್ ಗೌಡ ಹಾರೇಗೊಪ್ಪ ಇವರು ಇದ್ದರು. ಪ್ರದರ್ಶನದ ಝಲಕ್ ಹೀಗಿದೆ.
ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸ ಸ್ವೀಕರಿಸಿ ಧರ್ಮದ ಸೂಕ್ಷ್ಮಗಳನ್ನು ಅರಿತು ಅತಿ ಹೆಚ್ಚು ಸ್ತೋತ್ರ ಸಾಹಿತ್ಯಗಳನ್ನು ರಚಿಸಿ ದೇಶದ 4 ದಿಕ್ಕುಗಳಲ್ಲಿ ಮಠ ಸ್ಥಾಪಿಸಿದ ಶ್ರೇಯಸ್ಸು ಆದಿ ಶಂಕರಾಚಾರ್ಯರಿಗೆ ಸಲ್ಲುತ್ತದೆ. ಅವರು ದೇಶದ ದ್ವಾರಕ, ಪುರಿ, ಬದ್ರಿನಾಥ್ ಹಾಗೂ ಶೃಂಗೇರಿ ಮಠವನ್ನು ಸ್ಥಾಪಿಸಿ ಧರ್ಮ ಸಂರಕ್ಷಣೆ ಮಾಡಿದ್ದಾರೆ ಎಂದು ಯುವ ಪ್ರತಿಭೆ ಬರಹಗಾರ ವಸಿಷ್ಠ ಹೇಳಿದರು. ಕಾರಣಗಿರಿ ಗ್ರಾಮ ಭಾರತಿ ಟ್ರಸ್ಟ್ ಮತ್ತು ರಾಷ್ಟ್ರೋತ್ಥಾನ ಬಳಗದ ಆಶ್ರಯದಲ್ಲಿ ನಡೆದ ಶಂಕರ ಜಯಂತಿ ಪ್ರಯುಕ್ತ ಶಂಕರ ನಮನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು. ಅದ್ವೈತ ಸಿದ್ಧಾಂತವನ್ನು ನಾಡಿನ ಎಲ್ಲೆಡೆ ಪಸರಿಸಿದ ಶಂಕರಾಚಾರ್ಯರು ಬದುಕಿದ್ದು ಕೇವಲ 32 ವರ್ಷದಲ್ಲಿ ಸನಾತನ ಧರ್ಮದ ಪುನರುತ್ಥಾನಕ್ಕಾಗಿ ಸಾಕಷ್ಟು ಶ್ರಮಿಸಿದ್ದಾರೆ ಎಂದು ಅವರು ಹೇಳಿದರು. ಗ್ರಾಮ ಭಾರತಿ ಟ್ರಸ್ಟ್ ಅಧ್ಯಕ್ಷ ಹನಿಯ ರವಿ ಮಾತನಾಡಿ, ಶಂಕರಾಚಾರ್ಯರು ದೇಶದ 4 ಮೂಲೆಯಲ್ಲಿ ಮಠವನ್ನು ಸ್ಥಾಪಿಸುವ ಮೂಲಕ ದೇಶದ ಏಕತೆಯನ್ನು ಸಾರಿದರು ಎಂದು ಹೇಳಿದರು. ಹಿರಿಯರಾದ ಶ್ರೀಧರ ಉಡುಪ, ರಾಷ್ಟ್ರೋತ್ಥಾನ ಬಳಗದ ಅಧ್ಯಕ್ಷ ನಳಿನ್ ಚಂದ್ರ, ಗಾಯತ್ರಿ, ಅರುಣ್, ಸರಸ್ವತಿ, ಆರತಿ, ಮಹೇಶ್, ಹನಿಯ, ಗುರುಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ವಿನಾಯಕ್ ಪ್ರಭು ಸ್ವಾಗತಿಸಿ ಮಾಧುರಿ ವಂದಿಸಿದರು. ನಮಸ್ಕಾರ.